स्वागत है आप सभी का R1 न्यूज़ में। मैं आपके साथ वासंती कला। ನಮಸ್ಕಾರ ವೀಕ್ಷಕರೇ, ನಾನು ಭವಾನಿ ಮಠ್. ಶುಕ್ರವಾರ ನಡೆದ ಶ್ರೀ ಗುರುಮಠ ಕನ್ನೂರಿನಲ್ಲಿ ಲಿಂಗೈಕ ಮಲ್ಲಿಕಾರ್ಜುನ ಶಿವಾಚಾರ್ಯರ 18ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ನಿಮಿತ್ತ ಗುರುಮಠದಲ್ಲಿ ಮುಸ್ಲಿಂ ಸಮಾಜದ ಜನರು ಬಂದು ಅನ್ನದಾಸೋಹವನ್ನು ನೆರವೇರಿಸಿದರು. ಪೀಠಾಧಿಪತಿಗಳಾದ ಶಿವಬ್ರ ಶ್ರೀ ಸೋಮನಾಥ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ವಹಿಸಿದರು. ಖ್ಯಾತ ಪ್ರವಚನಕಾರರಾದ ಅನ್ನದಾನ ಶಾಸ್ತ್ರಿಗಳು, ಗುಡ್ಡಾಪುರ ಶ್ರೀಗಳು, ಅಂಜುಮಾನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಇಸಾಕ್ ಜಮಾದಾರ್, ಕಾರ್ಯದರ್ಶಿಗಳಾದ ಇಸಾಕ್ ಎಚ್ ಪಠಾಣ್, ಸದಸ್ಯರುಗಳಾದ ಶಕೀಲ್ ಮದ್ಬಾವಿ, ಮೌಲಾಲಿ ಮುಲ್ಲಾ, ಸಿಕಂದರ್ ನದಾಫ್, ಜಮಾದಾರ್ ಬಾಗ್ವಾನ್, ಮೋದಿನ್ ಮುಲ್ಲಾ, ಡಾವಲ್ ಮಾಸ್ತರ್ ಬಾಗ್ವಾನ್, ಬಾಬು ಚೌಧರಿ, ರಫೀಕ್ ಪಠಾಣ್, ಅಹಮದ್ ಸೌದ್ಗರ್, ಗುಡು ಸಾಬ್ ದೇವರ್, ಇಸ್ಮಾಯಿಲ್ ಪಠಾಣ್, ಬುಡ್ಡೆ ಸಾಬ್ ಕರೋಶಿ, ಜಹಾಂಗೀರ್ ಮದ್ಬಾವಿ ಇವರೆಲ್ಲ ಭಾವೈಕ್ಯತೆಗೆ ಸಾಕ್ಷಿಯಾದರು. ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ಪ್ರವಚನ ಪುರಾಣ ಭಾಸ್ಕರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳರವರ 18ನೇ ಪುಣ್ಯ ಸ್ಮರಣೋತ್ಸವ ವೀರ ಮಹೇಶ್ವರ ವಟುಗಳಿಗೆ ಆವ್ಯ ಯುವ ದೀಕ್ಷೆ ಮತ್ತು ಸಾಮೂಹಿಕ ವಿವಾಹ ಧರ್ಮ ಸಮಾರಂಭ 2023 ರವಿವಾರ ಮತ್ತು 18ನೇ ಸೋಮವಾರ. ಕಾರ್ಯಕ್ರಮಗಳು 17-12-2023 ರವಿವಾರರಂದು ಶ್ರೀ ರಂಭಾಪುರಿ ಜಗದ್ಗುರುಗಳರವರ ಶುಭಾಗಮನ. 1008 ಮುತ್ತೈದೆಯವರಿಗೆ ಉಡಿ ತುಂಬುವುದು. 18-12-2023 ಸೋಮವಾರರಂದು ಆಚಾರ್ಯರ ಶಿವದೀಕ್ಷೆ, ಸಾಮೂಹಿಕ ವಿವಾಹ ಪ್ರಶಸ್ತಿ ಪ್ರದಾನ ಧರ್ಮ ಸಮಾರಂಭ. ವರದಿಗಾರರು ರಫೀಕ್ ಮುಲ್ಲಾ. ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಇವತ್ತು ಜಗತ್ತಿಗೆ, ನಾಡಿಗೆ ಭಾವೈಕ್ಯತೆಯನ್ನ ಸಾರ್ತಕ್ಕಂತಹ ಕಾರ್ಯಕ್ರಮವನ್ನ ಇವತ್ತು ನಮ್ಮೆಲ್ಲ ಜನ ಕಣ್ಮುಂದೆ ತುಂಬಿಕೊಂಡಿದ್ದಾರೆ ಅಂತಕ್ಕಂತಹ ಮಾತು. ನಿಜವಾಗಲೂ ಕೂಡ ಇವತ್ತು ಮಠ, ಮಂದಿರ, ಮಸೀದಿಗಳ ಮಹತ್ವ ಕಾರ್ಯ ಏನಂದ್ರೆ ಎಲ್ಲರನ್ನ ಕೂಡಿಸ್ತಕ್ಕಂತಹದ್ದು. ಅಂತಹ ಹೆಜ್ಜೆಯನ್ನ ಧರ್ಮಗುರುಗಳಾಗಿರಬಹುದು, ಮಠ ಮಂದಿರಗಳಾಗಿರಬಹುದು, ಆ ಕೆಲಸವನ್ನ ಮಾಡಬೇಕಾಗ್ತಾ ಇದೆ. ಅಂತಹ ಕಾರ್ಯದಲ್ಲಿ ನಿಜವಾಗಲೂ ಕೂಡ ಕನ್ನೂರಿನಲ್ಲಿ ಒಂದು ಭಾವೈಕ್ಯತೆಯ ವಾತಾವರಣವನ್ನ ಅನೇಕ ಕಾಲದಿಂದ ನಾವು ಕಾಣ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೂಡ ಕಲಬುರಗಿ ಶರಣಬಸವೇಶ್ವರರ ಮಹಾಪುರಾಣದಲ್ಲಿ ಬಂದೇನವಾದ ದರ್ಗಾದವರಿಗೆ ಎಷ್ಟು ಆತ್ಮೀಯತೆ ಇದೆಯೋ ಶರಣಬಸವೇಶ್ವರರಿಗೂ ಅದೇ ರೀತಿಯಾಗಿ ಇವತ್ತು ನಮ್ಮ ಎಲ್ಲ ಇಸ್ಲಾಮ ಬಾಂಧವರು ಇವತ್ತು ಆಗಮಿಸಿ ಬಹಳ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಗೌರವ ಸತ್ಕಾರ, ಅತಿಥಿ ಆಧಾರಗಳನ್ನ ಮಾಡಿ ನಮ್ಮೆಲ್ಲ ಬಂಧು ಭಕ್ತರಿಗೆ ವಿಶೇಷವಾಗಿರ್ತಕ್ಕಂತಹ ಅನ್ನದಾಸೋಹವನ್ನು ಮಾಡಿರ್ತಕ್ಕಂತಹದ್ದು ನಿಜವಾಗಲೂ ಕೂಡ ಬಹಳಷ್ಟು ಹೆಮ್ಮೆ ಪಡ್ತಕ್ಕಂತಹ ಕಾರ್ಯ. ಈ ಕಾರ್ಯದಿಂದ ಒಂದು ಸಂದೇಶ ಕೊಡ್ತಕ್ಕಂತಹದ್ದೇನೆಂದ್ರೆ, ಪಂಥಗಳು, ಮತಗಳು, ಧರ್ಮಗಳು ಬೇರೆ ಆದರೂ ಕೂಡ, ಅವರವರ ಧರ್ಮದ ವಿಚಾರಗಳ ಬೇರೆ ಆದರೂ ಕೂಡ ಭಾರತೀಯರು ನಾವು ಅಂತಂದಾಗ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯನ್ನ ಸಾರಿಸ್ತಕ್ಕಂತಹ ಕಾರ್ಯಕ್ರಮ ಇವತ್ತಾಗಿದೆ. ಈ ಸಂದೇಶದ ಮುಖಾಂತರ ಈ ಧರ್ಮ ನಾವು ನೀವೆಲ್ಲರೂ ಒಂದೇ ಅಂತಕ್ಕಂತಹದನ್ನ ಈ ಸಮಯದಲ್ಲಿ ಮತ್ತೊಂದು ಸಲ ಹೇಳಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಈ ಕಾರ್ಯ ನಾಡಿಗೆ ಆದರ್ಶವಾಗಲಿ, ಈ ಕಾರ್ಯ ಇನ್ನೊಂದು ಗ್ರಾಮಗಳಿಗೆ, ಇನ್ನೊಂದು ಊರುಗಳಿಗೆ ಇದು ಮಾದರಿ ಆಗಲಿ ಅಂತಕ್ಕಂತಹ ಮಾತುಗಳನ್ನ ಇವತ್ತು ಹೇಳುತ್ತಾ ನಮ್ಮೆಲ್ಲ ಇಸ್ಲಾಂ ಬಾಂಧವರು ಈ ಕಾರ್ಯ ಮಾಡೋದಕ್ಕೆ ನಮ್ಮ ಶ್ರೀಮಠದ ಪೂರ್ವಕ್ಕೆ ಬಹಳಷ್ಟು ಅಭಿನಂದನೆಗಳನ್ನ ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿನ ಇಸ್ಲಾಂ ಬಾಂಧವರು ನಮ್ಮ ಕನ್ನೂರು ಶ್ರೀ ಮಠದೊಳಗ ದಾಸೋಹ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಿಗೆ ಅವರು ಭಾಗವಹಿಸ್ತಾರ. ಈ ನಮ್ಮ ಕನ್ನೂರು ಗುರುಮಠದ ಇವತ್ತಿನ ಈ ಕಾರ್ಯಕ್ರಮದ 18ನೇ ಮಲ್ಲಿಕಾರ್ಜುನ ಶಿವಾಚಾರ್ಯರ 18ನೇ ಪುಣ್ಯ
ಸ್ಮರಣೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಈ ಶ್ರೀ ಗುರುಮಠದ ಪೂಜ್ಯರಾದಂಥ ಷಷ್ಠಸ್ಥಲ ಬ್ರಹ್ಮಿ ಶ್ರೀ ಶ್ರೀ ಸೋಮನಾಥ್ ಶಿವಾಚಾರ್ಯರು ಇವರು ಸುಮಾರು ಈ ನಮ್ಮ ಮಠಕ್ಕೆ ಬಂದು 1 ವರ್ಷ ಮೇಲೆ ಆಯ್ತು. ಇವರು ಬಂದಾಗಿನಿಂದ ಈ 2ನೇ ಸಲ ನಮ್ಮ ಮಸೀದಿಗೆ ಬಂದು, ನೀವು ಇಸ್ಲಾಂ ಬಾಂಧವರು ಕೂಡ ನಮ್ಮ ಈ ಪುರಾಣ ಪ್ರವಚನಕ್ಕೆ ಬಂದು ನೀವು ಪುರಾಣ ಕೇಳಬೇಕು ಹಾಗೂ ನೀವು ಮಠದ ಸೇವೆ ಮಾಡಬೇಕು ಅನ್ನುವಂಥ ಭಾವೈಕ್ಯತೆಯಿಂದ ಅತಿ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಜನಾಂಗದವರಿಗೆ, ನಮ್ಮ ಮುಸಲ್ಮಾನರಿಗೆ ಕರೆದು ಅಜ್ಜ ಅವರು ಈ ಒಂದು ಪ್ರತೀಕವಾಗಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಇಂಥ ಮಹಾಸ್ವಾಮಿಗಳು ದೊರಕಿದ್ದೇ ಆದ್ರ ಈ ನಮ್ಮ ಕನ್ನೂರು ಗ್ರಾಮ ಕೂಡ ಪಾವನ ಆಗಿದೆ ಮತ್ತು ಈ ನಮ್ಮ ಕರ್ನಾಟಕ ಹಾಗೂ ದೇಶ ಕೂಡ ಇಂಥ ಮಹಾಸ್ವಾಮಿಗಳನ್ನ ಸ್ವಾಮಿಗಳಿಂದ ಈ ಪುನೀತರಾಗಬೇಕು. ನಾವೆಲ್ಲರೂ ನಾಡಿನ ಜನರೆಲ್ಲರೂ, ದೇಶದ ಜನರೆಲ್ಲರೂ ನಾವು ಅಣ್ಣತಮ್ಮರಿದ್ದ ಹಾಗೆ ಇರಬೇಕು. ನಾವೆಲ್ಲರೂ ಭಾವೈಕ್ಯತೆಯಿಂದ ಇದ್ರೆ ಮಾತ್ರ ದೇಶದ ಉನ್ನತಿ ಆಗುತ್ತದೆ, ಗ್ರಾಮದ ಉನ್ನತಿ ಆಗುತ್ತದೆ ಅನ್ನುವಂಥ ಮಾತನ್ನ ಶ್ರೀಗಳು ಹೇಳಿದ್ದಾರೆ. ಮಹಾನ್ ಸ್ವಾಮಿಗಳು, ಇಂಥ ಸ್ವಾಮಿಗಳು ನಮ್ಗೆ ಸಿಕ್ಕಿದ್ದು ಪುಣ್ಯ ಅನ್ನಿಸ್ತದ. ನಾವು ಇವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಆಶೀರ್ವಾದ ಇದ್ರೆ ನಾವು ಅವ್ರ ಜೊತೆ ಇರ್ತೀವಿ ಅನ್ನುವಂಥ ಮಾತನ್ನ ಅತಿ ಹೇಳಿಕೆ ಅತಿ ಹೆಮ್ಮೆ ಅನಿಸ್ತದೆ.